15,000 ರೇಂಜ್ನಲ್ಲಿ ಈಗ ಇಂಡಿಯಾದಲ್ಲಿ ತುಂಬಾ ಬೆಸ್ಟ್ ಸ್ಮಾರ್ಟ್ ಫೋನ್ ಸಿಗ್ತಾ ಇದಾವೆ. ಕೆಲವು ಫೋನ್ಗಳಲ್ಲಿ ಅಮೋ ಎಲ್ ಡಿಸ್ಪ್ಲೇ ಕೂಡ ಸಿಗ್ತಾ ಇದಾವೆ. ಮ್ಯಾಕ್ಸಿಮಮ್ ಫೋನ್ಸ್ ಈಗ ಬಿಗ್ ಬ್ಯಾಟ್ರಿ ಜೊತೆಗೆ ಬರ್ತಾ ಇದಾವೆ. ಎಲ್ಲ ಫೋನ್ಗಳಲ್ಲಿ ಆಂಡ್ರಾಯ್ಡ್ 16 ಸಪೋರ್ಟ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಹೇಳೋದಾದ್ರೆ ಈ ಪ್ರೈಸ್ ಬ್ರಾಕೆಟ್ನಲ್ಲಿ ವ್ಯಾಲ್ಯೂ ಫಾರ್ ಮನಿ ಫೋನ್ಸ್ ತುಂಬಾ ಇದಾವೆ. ಆದರೆ 2026ರಲ್ಲಿ ಎಕ್ಸ್ಪೆನ್ಸಿವ್ ಇಯರ್ ಆಗಿರುತ್ತೆ. ಸ್ಮಾರ್ಟ್ ಫೋನ್ ಪ್ರೈಸಸ್ ತುಂಬಾ ಜಾಸ್ತಿ ಆಗ್ತಾ ಇದಾವೆ. ನಂದೊಂದು ಸಜೆಷನ್ ಏನಂದ್ರೆ, ಯಾವಾಗ ಆಫರ್ಸ್ ಮತ್ತು ಡಿಸ್ಕೌಂಟ್ಸ್ ಇರುತ್ತೋ ಆಗಲೇ ಫೋನ್ ಬೈ ಮಾಡಿ. ಈ ವಿಡಿಯೋದಲ್ಲಿ ನಾನು 15,000 ಒಳಗಡೆ ಟಾಪ್ 5 ಫೋನ್ಸ್ ಬಗ್ಗೆ ಹೇಳ್ತೀನಿ. ಇವು ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ, ಲಾಂಗ್ ಟರ್ಮ್ ವರ್ಗೂ ಯೂಸ್ ಮಾಡ್ಬೋದು. ಈ ಫೋನಲ್ಲಿ ಯಾವುದಾದ್ರೂ ಫೋನ್ ನೀವು ತಗೊಳ್ಬೇಕಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ 5ನೇ ಸ್ಥಾನದಲ್ಲಿ ಇರೋದು ಪೋಕೋ M7 Pro. ಅಂಡರ್ 15,000 ಪೋಕೋ M7 Plus ಕೂಡ ಸಿಗ್ತಾ ಇದೆ. ನಿಮ್ಮ ನೀಡ್ಗೆ ಯಾವ ಫೋನ್ ಸೂಟ್ ಆಗುತ್ತೋ ಅದನ್ನೇ ನೀವು ಚೂಸ್ ಮಾಡ್ಬೋದು. ಪೋಕೋ M7 Plusನಲ್ಲಿ ಬಿಗ್ ಬ್ಯಾಟ್ರಿ ಸಿಗ್ತಾ ಇದೆ. ಆದರೆ ಪೋಕೋ M7 Proನಲ್ಲಿ 120 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಡಿಸ್ಪ್ಲೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಆದರೆ ಒಂದು ಸಜೆಷನ್, ಟೆಂಪರ್ ಗ್ಲಾಸ್ ಮತ್ತು ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಿ. ಈ ಫೋನ್ನ ವೆಯ್ಟ್ ಜಾಸ್ತಿ ಇಲ್ಲ. 5100 mAh ಬ್ಯಾಟ್ರಿ ಇದೆ. ಇದು ಸುಮಾರು 6ರಿಂದ 7 ಅವರ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. 45 ವಾಟ್ಸ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ. ಈ ಚಾರ್ಜರ್ ಬಾಕ್ಸಲ್ಲೇ ನಿಮಗೆ ಸಿಗುತ್ತೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7025 ಪ್ರೊಸೆಸರ್ ಕೂಡ ಸಿಗ್ತಾ ಇದೆ. ಇದನ್ನ ಮೀಡಿಯಂ ಲೆವೆಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಫೋಟೋಸ್ ಸ್ವಲ್ಪ ವೈಟ್ ಟೋನ್ ಆಗಿ ಬರುತ್ತೆ. ಆದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. 20 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಸೆಲ್ಫಿ ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. IP64 ರೇಟಿಂಗ್ ಇದೆ. ಆದರೆ ಈ ಫೋನ್ನ ನೀರಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಈ ಫೋನ್ ಲಾಂಚ್ ಆದಾಗ ಆಂಡ್ರಾಯ್ಡ್ 14 ಇತ್ತು. ಆದರೆ ಈಗ 2 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ UI ಸ್ವಲ್ಪ ಅನ್ನೆಸರಿ ಆಪ್ಸ್ ಬರುತ್ತೆ. ಇದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಈ UI ಎಕ್ಸ್ಪೀರಿಯನ್ಸ್ ಇನ್ನೂ ಸ್ಮೂತ್ ಆಗಿರಬೇಕಿತ್ತು. ನಿಮಗೆ ಅಮೋ LED ಡಿಸ್ಪ್ಲೇ ಬೇಕಾದರೆ ಪೋಕೋ M7 Proನ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದು ನಮ್ಮ 4ನೇ ಸ್ಥಾನದಲ್ಲಿರುವ ಸ್ಯಾಮ್ಸಂಗ್ ಗ್ಯಾಲಕ್ಸಿ M17. ಇದರಲ್ಲಿ ಎಕ್ಸಿನೋಸ್ 1330 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ಯಾಮ್ಸಂಗ್ ರವರ ಓನ್ ಪ್ರೊಸೆಸರ್ ಆಗಿದೆ. ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಪ್ರೊಸೆಸರ್ ಡೀಸೆಂಟ್ ಆಗಿದೆ. ಫೋನ್ ಈಟಿಂಗ್ ಇಶ್ಯೂ ಇಲ್ಲ. ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದು 25 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಇದರಲ್ಲಿ ಚಾರ್ಜರ್ ಬಾಕ್ಸಲ್ಲಿ ಸಿಗಲ್ಲ. ಬ್ಯಾಕ್ ಕವರ್ ಕೂಡ ಇದರಲ್ಲಿ ಸಿಗಲ್ಲ. ಇದರಲ್ಲಿ 5000 mAh ಬ್ಯಾಟ್ರಿ ಸಿಗುತ್ತೆ. ಬ್ಯಾಟ್ರಿ ಲೈಫ್ ಸುಮಾರು 1 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಈ ಫೋನ್ನ ವೆಯ್ಟ್ ಬ್ಯಾಲೆನ್ಸ್ಡ್ ಆಗಿದೆ. ಇದರಲ್ಲಿ ಕ್ಯಾಮ್ರಾ ಕಡೆ ಬಂದರೆ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಡೀಸೆಂಟ್ ಫೋಟೋಸ್ ತೆಗುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. 13 MP ಸೆಲ್ಫಿ ಕ್ಯಾಮ್ರಾ ಇದೆ. ಇನ್ನು ಫ್ರಂಟ್ನಲ್ಲಿ 90 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಯು ಶೇಪ್ ನಾಟ್ ಸಿಗ್ತಾ ಇದೆ. ಬ್ಲೆಸಲ್ ಸೈಜ್ ಆವ್ರೇಜ್ ಆಗಿದೆ. ಆದರೆ ಅಮೋ LED ಡಿಸ್ಪ್ಲೇ ಇರೋದು ಇದೊಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ. ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇದು ಆಂಡ್ರಾಯ್ಡ್ 15ನಲ್ಲಿ ಬರ್ತಾ ಇದೆ. ಇದಕ್ಕೆ 6 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಅಪ್ಡೇಟ್ ಸೈಕಲ್ ಕೂಡ ಫಾಸ್ಟ್ ಆಗಿದೆ. ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾರೆ. ಸಾಫ್ಟ್ವೇರ್ ವಿಷಯದಲ್ಲಿ ಅಂಡರ್ 15,000ನಲ್ಲಿ ಇದು ಟಾಪ್ ಫೋನ್ ಅಂತಲೇ ಹೇಳ್ಬೋದು. IP54 ರೇಟಿಂಗ್ ಸಿಗ್ತಾ ಇದೆ. ನಿಮಗೆ ನಾನ್ ಚೈನೀಸ್ ಫೋನ್ ಬೇಕಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M17ನ ಕನ್ಸಿಡರ್ ಮಾಡ್ಬೋದು. ಇನ್ನು ನಮ್ಮ 3ನೇ ನಂಬರ್ ಸ್ಥಾನದಲ್ಲಿರೋದು iQ Z10X. ಸೇಮ್ ಸ್ಪೆಸಿಫಿಕೇಶನ್ಸ್ ನಿಮಗೆ ವಿವೋ T4 XL ಕೂಡ ಸಿಗ್ತಾ ಇದೆ. 2 ಫೋನ್ಗಳು ಆಲ್ಮೋಸ್ಟ್ ಸೇಮ್ ಇದ್ದಾವೆ. ಡಿಸೈನಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ. ಫೋನ್ ವೇಟ್ ಜಾಸ್ತಿ ಇಲ್ಲ. ಇದರಲ್ಲಿ ನಿಮಗೆ 6500 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. ಇದು 7 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಚಾರ್ಜರ್ ಬಾಕ್ಸಲ್ಲೇ ನಿಮಗೆ ಸಿಗುತ್ತೆ. ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ಈ ಫೋನ್ ನೀರಲ್ಲಿ ಹಾಕೋಬೇಡಿ. ಡ್ಯೂಯಲ್ ಸ್ಪೀಕರ್ ಸೆಟಪ್ ಕೂಡ ಇದರಲ್ಲಿದೆ. ಫೋನ್ ಡಿಸೈನ್ ಚೆನ್ನಾಗಿದೆ. ಫ್ರಂಟಲ್ಲಿ 120 Hz ಫುಲ್ HD ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ. ಡಿಸ್ಪ್ಲೇ ಕಲರ್ ಚೆನ್ನಾಗಿದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೊಸೆಸರ್ ಸಿಗ್ತಾ ಇದೆ. ಇದೊಂದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಬೆಂಚ್ ಮಾರ್ಕ್ ಸ್ಕೋರ್ನ ನೀವೇ ನೋಡ್ಬೋದು. ಹೀಟಿಂಗ್ ಇಶ್ಯೂ ಇಲ್ಲ. 15 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಆದರೆ 4K ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಆಂಡ್ರಾಯ್ಡ್ 15ನಲ್ಲಿ ಲಾಂಚ್ ಆಗಿತ್ತು. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಸಾಫ್ಟ್ವೇರ್ ಮೊದಲಿಗಿಂತ ಬೆಟರ್ ಆಗಿದೆ. ವರ್ಜಿನ್ OS ಅಪ್ಡೇಟ್ ಕೂಡ ಬಂದಿದೆ. ಎಕ್ಸ್ಟ್ರಾ ಫೀಚರ್ಸ್ ಕೂಡ ಸಿಗ್ತಾ ಇದೆ. ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು. ಓವರ್ ಆಲ್ iQ Z10X ಅಥವಾ ವಿವೋ T4X ಎರಡು ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಎರಡನೇ ಸ್ಥಾನದಲ್ಲಿರೋದು ಮೋಟರೋಲಾ G57 ಪವರ್. ಈ ಫೋನ್ ಸುಮಾರು 13,000 ಪ್ರೈಸ್ ರೇಂಜ್ನಲ್ಲಿ ಸಿಗ್ತಾ ಇದೆ.
ನಿಮಗೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇದ್ದರೆ ಮೋಟ್ರೋಲಾ G67 ಪವರ್ ಕೂಡ ಕನ್ಸಿಡರ್ ಮಾಡ್ಬೋದು. ಇನ್ನು ಬ್ಯಾಂಕ್ ಆಫರ್ಸ್ ಜೊತೆಗೆ ಈ ಫೋನ್ 15,000 ಒಳಗಡೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ 7000 mAh ಲಾರ್ಜರ್ ಬ್ಯಾಟ್ರಿ ಸಿಗುತ್ತೆ. ಸುಮಾರು 1.5 ಇಂದ 2 ದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಚಾರ್ಜರ್ ನಿಮಗೆ ಬಾಕ್ಸಲ್ಲೇ ಸಿಗುತ್ತೆ. ಇನ್ನು ಈ ಫೋನ್ Android 16ನಲ್ಲಿ ಲಾಂಚ್ ಆಗಿದೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಗೂಗಲ್ ಡೈಲರ್ ಇದೆ. ಸಾಫ್ಟ್ವೇರ್ ಈಗ ಮೋಟರೋಲಾದಲ್ಲಿ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ವೇಗನ್ ಲೆದರ್ ಬ್ಯಾಕ್ ಇದೆ. ಇದರ ಗ್ರಿಪ್ ಚೆನ್ನಾಗಿದೆ. ಇನ್ನು ಇದು ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಇದರ ಮೇನ್ ಕ್ಯಾಮ್ರಾಯಿಂದ ಫೋಟೋಸ್ ಚೆನ್ನಾಗಿ ಬರುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇದೆ. 2K ವಿಡಿಯೋ ರೆಕಾರ್ಡಿಂಗ್ 60 FPS ರೆಕಾರ್ಡ್ ಮಾಡ್ಬೋದು. ಡಾಲ್ಬಿ ಅಟ್ಮಾಸ್ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿದೆ. ಬೆಂಚ್ ಮಾರ್ಕ್ ಸ್ಕೋರ್ನ ನೀವೇ ನೋಡ್ಬೋದು. ಹೀಟಿಂಗ್ ಇಶ್ಯೂ ಇಲ್ಲ. 120 Hz ಫುಲ್ HD+ ಡಿಸ್ಪ್ಲೇ ಸಿಗ್ತಾ ಇದೆ. ಬ್ಲೆಜಲ್ ಸ್ವಲ್ಪ ಜಾಸ್ತಿ ಇಲ್ಲ. 1050 ನಿಟ್ಸ್ ಬೀಕ್ ಬ್ರೈಟ್ನೆಸ್ ಸಿಗುತ್ತೆ. ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದಕ್ಕೆ ನೀವು ಸ್ಕ್ರೀನ್ ಗಾರ್ಡ್ ಮತ್ತು ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಿ. IP64 ರೇಟಿಂಗ್ ಇದೆ. ಮಿಲಿಟರಿ ಗ್ರೇಡ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಮೋಟರೋಲಾ G57 ಪವರ್ ಕೂಡ ಸಾಲಿಡ್ ಡಿವೈಸ್ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ನಂಬರ್ 1 ಸ್ಥಾನದಲ್ಲಿರೋದು ರಿಯಲ್ಮಿ P4X. ಮೊದಲು P3 ಅಂಡರ್ 15 ಒಳಗಡೆ ಸಿಗ್ತಾ ಇತ್ತು, ಆದರೆ ಈಗ ಔಟ್ ಆಫ್ ಸ್ಟಾಕ್ ಆಗಿದೆ. P3 ಸಿಕ್ಕಿದ್ರೆ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಈಗ ರಿಯಲ್ಮಿ P4X ಬಗ್ಗೆ ನೋಡೋಣ. ಇದರಲ್ಲಿ 7000 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. ಇದು ಸುಮಾರು 1.5 ಇಂದ 2 ದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. 45 ವಾಟ್ಸ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ. ಈ ಚಾರ್ಜರ್ ಬಾಕ್ಸಲ್ಲೇ ಸಿಗುತ್ತೆ. ಇದರಲ್ಲಿ MediaTek Dimensity 7400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಅಂಡರ್ 15,000ನಲ್ಲಿ ಇದು ಬೆಸ್ಟ್ ಪ್ರೊಸೆಸರ್ ಆಗಿದೆ. ಬೆಂಚ್ ಮಾರ್ಕ್ ಸ್ಕೋರ್ನ ನೀವೇ ನೋಡ್ಬೋದು. ಹೀಟಿಂಗ್ ಇಶ್ಯೂ ಇಲ್ಲ. ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಫಿಂಗರ್ ಪ್ರಿಂಟ್ ಮಾರ್ಕ್ ಕಡಿಮೆ ಬೀಳುತ್ತೆ. ಫ್ರಂಟಲ್ಲಿ 144 Hz ಫುಲ್ HD ಡಿಸ್ಪ್ಲೇ ಸಿಗ್ತಾ ಇದೆ. 1000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಡೀಸೆಂಟ್ ಆಗಿದೆ. 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಇದು Android 15ನಲ್ಲಿ ಲಾಂಚ್ ಆಗಿತ್ತು. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. EUI ಸ್ಮೂತ್ ಆಗಿದೆ. ಆದರೆ ಕೆಲವು ಅನ್ವಾಂಟೆಡ್ ಆಪ್ಸ್ ಬರುತ್ತೆ, ಅದನ್ನು ನೀವು ರಿಮೂವ್ ಮಾಡಬೇಕು. ನಿಮಗೆ ಪರ್ಫಾರ್ಮೆನ್ಸ್ ಪ್ರಯಾರಿಟಿ ಇದ್ದರೆ ರಿಯಲ್ಮಿ P4Xನ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಎಲ್ಲ ಫೋನ್ಗಳು 15,000 ಒಳಗಡೆ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ಸ್ ಆಗಿರುತ್ತೆ. ನೀವೀಗ ಹೇಳಿ, ನೀವು ಯಾವ ಫೋನ್ನ ರೆಕಮೆಂಡ್ ಮಾಡ್ತೀರಾ ಅಂತ. ಇನ್ನೂ ಯಾವುದಾದ್ರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಫ್ರಾಮ್ ಟೆಕ್ ಪ್ರೋ ಕನ್ನಡ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.